ವೆಲ್ಕಮ್ ಬ್ಯಾಕ್. ರೈತರಿಗೆ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಂತ ನಿಮಗೆ ಬ್ರೇಕ್ ಮುಂಚೆ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ವಿ. ಈ ಬಗ್ಗೆ ರೈತ ಮುಖಂಡರು ಕೂಡ ಸರ್ಕಾರದ ಗಮನವನ್ನ ಸೆಳೆಯೋ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕುರುಬೂರು ಶಾಂತಕುಮಾರ್ ಏನ್ ಹೇಳಿದ್ದಾರೆ ನೋಡೋಣ. ಬೆಳೀತಾರೆ, ಕಬ್ಬನ್ನು ಬೆಳೀತಾರೆ ಮತ್ತು ಹಣ್ಣುಗಳನ್ನು ಬೆಳೀತಾರೆ. ಏನು ಕೊರೋನಾ ಬಂದಂಥ ಪರಿಣಾಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಲಾಕ್ಡೌನ್ನ ಅಂತ ಭಾಳ ತುರ್ತಾಗಿ ಘೋಷಣೆ ಮಾಡಿದಂಥ ಸನ್ನಿವೇಶದಿಂದ ಅಂದರೆ ನಮ್ಗೆ ಯಾರಿಗೂ ಕೂಡ ಈ ಒಂದು ಪರಿಸ್ಥಿತಿ ಬರ್ತದೆ ಅಂತೇಳಿ ನಮಗೆ ಗೊತ್ತಿರಲಿಲ್ಲ. ರೈತರಿಗೆ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಲಾಕ್ಡೌನ್ ಸರಿಯಾಗಿದೆ, ಒಳ್ಳೆ ನಿರ್ಧಾರ ಮಾಡಿದ್ದಾರೆ, ಅದಲ್ಲೇ ನಿರ್ಣಯ ಮಾತಿಲ್ಲ. ಆದರೆ ರೈತರಿಗೆ ದೊಡ್ಡ ಪ್ರಪಾತವೇ ಕಳಚಿ ಬಿದ್ದಂತಾಯಿತು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಉತ್ಪನ್ನಗಳ ಬೆಲೆಗಳು ಕುಸಿದ್ವು. ತೊಗರಿಯನ್ನು ಬೆಳೀತಾರೆ, ಕಬ್ಬನ್ನು ಬೆಳೀತಾರೆ ಮತ್ತು ಹಣ್ಣುಗಳನ್ನು ಬೆಳೀತಾರೆ. ಏನು ಕೊರೋನಾ ಬಂದಂಥ ಪರಿಣಾಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಲಾಕ್ಡೌನ್ನ ಅಂತ ಭಾಳ ತುರ್ತಾಗಿ ಘೋಷಣೆ ಮಾಡಿದಂಥ ಸನ್ನಿವೇಶದಿಂದ ಅಂದರೆ ನಮ್ಗೆ ಯಾರಿಗೂ ಕೂಡ ಈ ಒಂದು ಪರಿಸ್ಥಿತಿ ಬರ್ತದೆ ಅಂತೇಳಿ ನಮಗೆ ಗೊತ್ತಿರಲಿಲ್ಲ. ರೈತರಿಗೆ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಲಾಕ್ಡೌನ್ ಸರಿಯಾಗಿದೆ, ಒಳ್ಳೆ ನಿರ್ಧಾರ ಮಾಡಿದ್ದಾರೆ, ಅದಲ್ಲೇ ನಿರ್ಣಯ ಮಾತಿಲ್ಲ. ಆದರೆ ರೈತರಿಗೆ ದೊಡ್ಡ ಪ್ರಪಾತವೇ ಕಳಚಿ ಬಿದ್ದಂತಾಯಿತು. ಯಾಕೆ ಇನ್ನು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾರುತಿ ಮಾನ್ಪಡೆ ಕೂಡ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿದ್ದಾರೆ. ಮುಖ್ಯವಾಗಿ ಸರ್, ಈ ಹೈದರಾಬಾದ್ ಕರ್ನಾಟಕದಲ್ಲಿ ಹಣ್ಣಿನ ಏನು ಪದಾರ್ಥಗಳಿದಾವೆ, ವಿಶೇಷವಾಗಿ ಕಲ್ಲಂಗಡಿ ಇದೆ, ಪಪ್ಪಾಯಿ ಇದೆ, ತರಕಾರಿಗಳು ಬೆಳೆದಿದ್ದಾರೆ, ಬೇರೆ ಬೇರೆ ಇದೆಲ್ಲ ಬರೆದಂತನ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ. ಕೃಷಿ ಅಧಿಕಾರಿಗಳು ಏನು ಹೇಳ್ತಾರೆ, ನಿಮಗೆ ಒಯ್ದು ಮಾರಾಟಕ್ಕೆ ವಾಹನ ಸೌಲಭ್ಯನ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಈ ವಾಹನ ಸೌಲಭ್ಯ ತೊಗೊಂಡು ಯಾರಿಗೆ ಮಾರಬೇಕು? ನಾವಿಲ್ಲಿ ನೋಡ್ತಾ ಇದ್ದೀವಿ, ಹಲವಾರು ಕಡೆಗೆ ಯಾವುದೇ ಹಣ್ಣು ಖರೀದಿ ಮಾಡಕ್ಕೆ ಜನ ಮುಂದಾಗ್ತಾ ಇಲ್ಲ. ಈ ಎಲ್ಲ ಹಣ್ಣುಗಳನ್ನ ಚೆಲ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಏನಿದೆ, ಒಂದು ಎಕರೆಗೆ ಕನಿಷ್ಠ ಒಂದು ಯಾರ್ದು ಕಲ್ಲಂಗಡಿ ಬೆಳೆದ್ರೆ 1 ಲಕ್ಷ ರೂಪಾಯಿ ಪರಿಹಾರ, ಹಾಗೇನೆ ಯಾರು ಪಪ್ಪಾಯಿ ಬೆಳೆದ್ರೆ ಅವ್ರಿಗೆ ಒಂದು 2 ಲಕ್ಷ ರೂಪಾಯಿ ಪರಿಹಾರ. ತರಕಾರಿ ಬೆಲೆ ದನಗಳಿಗೆ ಹಾಕ್ತಾ ಇದ್ದಾರೆ ತೆಗೆದು. ಒಂದು ಎಕರೆಗೆ ಕನಿಷ್ಠ ಒಂದು 50,000 ರೂಪಾಯಿ ಆದ್ರೂ ಪರಿಹಾರ ಕೊಟ್ಟರೆ ರೈತರಿಗೆ. ಇನ್ನು ಕೃಷಿ ತಜ್ಞ ಪ್ರೊಫೆಸರ್ ನರಸಿಂಹಪ್ಪ ಕೂಡ ರೈತರ ಕಷ್ಟ ಆಲಿಸುವಂತೆ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ಮೊದಲೇ ಗುತ್ತಿಗೆ ತಗೊಂಡಿರ್ತಾರೆ, ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಆಗೋದಿಲ್ಲ. ಟ್ರಾನ್ಸ್ಪೋರ್ಟೇಷನ್ ಆಗದೇ ಇದ್ರೆ ಅದು ತೋಟದಲ್ಲಿ ಕೊಳಿತದೆ ಹಣ್ಣು. ಈ ಪರಿಸ್ಥಿತಿ ನಾವು ಎದುರಿಸೋದಕ್ಕೆ ತಯಾರಾಗಬೇಕಾಗತ್ತೆ. ರಾಜ್ಯ ಸರ್ಕಾರ ಇದಕ್ಕಾಗಿ ಮುಕ್ತ ಸಾಗಾಣಿಕೆಯನ್ನ ಅವರಿಗೆ ಅನುಕೂಲ ಮಾಡಲೇಬೇಕಾಗ್ತದೆ. ಕೇರಳಕ್ಕೆ ಯಾಕೆ ಹೋಗ್ತಾರೆ, ಕಾಸರಗೋಡು ಯಾಕೆ ಹೋಗ್ತಾರೆ ಅಂತಂದ್ರೆ ಸುಮ್ಮನೆ ಯಾರೂ ಹೋಗಲ್ಲ. ಆದರೆ ಈ ಥರ ಮೂಮೆಂಟ್ ಬೊಂಬಾಯಿ ಕಡೆಗೆ ನಾವು ಹೋಗ್ಬೇಕಂದ್ರೆ ನಮ್ಮ ಹಣ್ಣು ಹೋಗಲೇಬೇಕಾಗತ್ತದ ಅಲ್ಲಿಗೆ. ಬಿಜಾಪುರದ ದ್ರಾಕ್ಷಿನೂ ಹೋಗ್ಬೇಕಾಗತ್ತೆ, ಅಂಜೂರ ಹೋಗ್ಬೇಕಾಗತ್ತೆ, ಮತ್ತು ಮಾವು ಹೋಗ್ಬೇಕಾಗತ್ತೆ. ಈ ಪರಿಸ್ಥಿತಿ ನಮಗಿದೆ. ಇದಕ್ಕೆ ರಾಜ್ಯ ಸರ್ಕಾರ ಅವರಿಗೆ ಮುಕ್ತ ಸಾಗಾಣಿಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ. ಅವರೇ ಇವರ ಅವಕಾಶ ಕೊಡಬೇಕು ಅಷ್ಟೇ. ಆಯಾ ಪೊಲೀಸ್ ಅಧಿಕಾರಿಗಳಿಗೆ ಅಥವಾ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೆ ಅದು ಮಾಡಿದ್ರೆ ಈ ಸಮಸ್ಯೆ ಅಲ್ಲಿ ಇರಲ್ಲ. ರೈತರಿಗೆ ಇಷ್ಟೆಲ್ಲ ಕಷ್ಟ ಆಗ್ತಿದ್ರು ಕೃಷಿ ಸಚಿವ ಬಿಸಿ ಪಾಟೀಲ್ ಮಾತ್ರ ರೈತರ ಹಿತ ಕಾಪಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೂಡ ಇಂಥ ಲಾಕ್ಡೌನ್ ಇದ್ದಾಗ್ಯೂ ಕೂಡ ಸರ್ಕಾರ ರೈತ ಬದುಕಬೇಕು ಅನ್ನೋಂಥ ಒಂದೇ ಒಂದು ದೃಷ್ಟಿಯಿಂದ, ಯಾಕೆಂದ್ರೆ ರೈತ ಬದುಕಿದ್ರೆ ನಾವೆಲ್ಲ ಬದುಕ್ತೀವಿ. ರೈತ ಇವತ್ತು ಭೂಮಿಗೆ ಬೀಜ ಹಾಕಿದ್ರೆ ಇನ್ನು 3 ತಿಂಗಳಿಗೆ ನಮ್ಗೆ ತಿನ್ಲಿಕ್ಕೆ ಅನ್ನ ಸಿಗ್ತದೆ. ರೈತರಿಗೆ ಬೇಕಾದಂಥ ರೈತ ಕೃಷಿ ಕಾರ್ಮಿಕರ ಕೃಷಿ ಚಟುವಟಿಕೆಗೆ ಬೇಕಾದಂಥ ಗೊಬ್ಬರ, ಬೀಜ, ಬಿತ್ತನೆ ಇದನ್ನೆಲ್ಲ ಸಪ್ಲೈ ಮಾಡೋದು, ಅವರ ಪೂರ್ವವಾದಂಥ ಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಯಾವುದೇ ನಿರ್ಬಂಧಗಳಿಲ್ಲದೆ ಇರುವಂಥ ರೀತಿಯಲ್ಲಿ ಇವತ್ತು ಸರ್ಕಾರ ಮಾಡಿದೆ. ಆದಾಗ್ಯೂ ಕೂಡ ಇಂಥ ಲಾಕ್ಡೌನ್ ಇದ್ದಾಗ್ಯೂ ಕೂಡ ಸರ್ಕಾರ ರೈತ ಬದುಕಬೇಕು ಅನ್ನೋಂಥ ಒಂದೇ ಒಂದು ದೃಷ್ಟಿಯಿಂದ, ಯಾಕೆಂದ್ರೆ ರೈತ ಬದುಕಿದ್ರೆ ನಾವೆಲ್ಲ ಬದುಕ್ತೀವಿ.